ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಏಪ್ರಿಲ್ 1 ಮಂಗಳವಾರ. ಇಂದಿನ ಶುಭ ಸಂದೇಶ ಯೌವನ 5:1-3, 5-16. ಈ ಒಂದು ಶುಭ ಸಂದೇಶ ಭಾಗದಲ್ಲಿ 38 ವರ್ಷ ಕಾಯಿಲೆಯಿಂದ ನರಳುತ್ತಿದ್ದಂತಹ ಒಬ್ಬ ವ್ಯಕ್ತಿಯ ಬಳಿ ಪ್ರಭು ಯೇಸು ಕ್ರಿಸ್ತರು ಹೋಗಿ, ನಿನಗೆ ಗುಣ ಹೊಂದಲು ಮನಸ್ಸಿದೆಯಾ ಎಂದು ಕೇಳುತ್ತಾರೆ. ಹಾಗೂ ಆತನನ್ನು ಪ್ರಭು ಯೇಸು ಕ್ರಿಸ್ತರು ಗುಣಪಡಿಸುತ್ತಾರೆ. ಆ 38 ವರ್ಷ ಕಾಯಿಲೆಯಿಂದ ನರಳುತ್ತಿದ್ದಂತಹ ವ್ಯಕ್ತಿಗೆ ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಹೋಗಲು ಆಗಲಿಲ್ಲ. ಆತ ಪ್ರಭು ಯೇಸು ಕ್ರಿಸ್ತರನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಆತ ಪ್ರಭು ಯೇಸು ಕ್ರಿಸ್ತ ಗುಣಪಡಿಸುವಿರಾ ಎಂದು ಬೇಡಿಕೊಳ್ಳಲು ಸಹ ಸಾಧ್ಯವಾಗಲಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರೇ ಅವನ ಬಳಿ ಹೋಗಿ ಆತನನ್ನು ಕೇಳಿ ಆತನನ್ನು ಗುಣಪಡಿಸುತ್ತಾರೆ. ಪ್ರಿಯರೇ, ನಮ್ಮ ಸುತ್ತಮುತ್ತಲೂ ಸಹ ಅದೆಷ್ಟೋ ಜನರು ಹಲವಾರು ವರ್ಷಗಳಿಂದ ವಿವಿಧ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಒಂದು ವೇಳೆ ಈ ವ್ಯಕ್ತಿಯಂತೆ ಎದ್ದು ಹೋಗಿ ಅವರ ಕಷ್ಟಗಳನ್ನು ಹೇಳಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಸ್ಥಿತಿಯಲ್ಲಿ ಅವರಿರದೇ ಇರಬಹುದು. ಅಂಥವರನ್ನು ನಾವು ಗುರುತಿಸಿ ನಾವು ಪ್ರಭು ಯೇಸು ಕ್ರಿಸ್ತರಂತೆ ಅವರ ಬಳಿ ಹೋಗಿ ಅವರಿಗೆ ಸಹಾಯ ಹಸ್ತವನ್ನು ಚಾಚಬೇಕು. ಆಗ ನಾವು ಪ್ರಭುವಿನಂತಾಗಲು ಸಾಧ್ಯವಾಗುತ್ತದೆ. ಇದೇ ಶುಭ ಸಂದೇಶದಲ್ಲಿ ಇನ್ನೊಂದು ಅಂಶವನ್ನು ನಾವು ನೋಡುತ್ತೇವೆ. ಆ ಒಬ್ಬ ವ್ಯಕ್ತಿ 38 ವರ್ಷಗಳಿಂದ ಕಾಯಿಲೆಯಿಂದ ನರಳುತ್ತಿದ್ದರೂ ಆತ ಗುಣಪಡಿಸಿದಂತಹ ಪ್ರಭು ಯೇಸು ಕ್ರಿಸ್ತರನ್ನು ಅಲ್ಲಿದ್ದಂತಹ ಯಹೂದ್ಯ ಅಧಿಕಾರಿಗಳು ಪ್ರಭು ಯೇಸು ಕ್ರಿಸ್ತರನ್ನು ದೂಷಿಸುತ್ತಾರೆ. ಹಾಗೂ ಸಬ್ಬತ್ ದಿನ ಆಗಿದ್ದರಿಂದ ಈತನಿಗೆ ಗುಣಮುಖನಾಗಿ ಮಾಡಿದ್ದು ತಪ್ಪು ಎಂದುತ್ತಾರೆ. ಏಕೆಂದರೆ ಅವರ ಧರ್ಮದ ಪ್ರಕಾರ ಸಬ್ಬತ್ ದಿನ ಏನೂ ಮಾಡದೆ ಒಂದು ಕೆಲಸವನ್ನು ಸಹ ಮಾಡಬಾರದು ಎಂಬಂತಹ ನಿಯಮವಿತ್ತು. ಪ್ರಿಯರೇ, 38 ವರ್ಷಗಳಿಂದ ಆತ ಕಷ್ಟಪಡುತ್ತಿದ್ದ, ವ್ಯಸನ ಪಡುತ್ತಿದ್ದ, ಕಾಯಿಲೆಯಿಂದ ಇದ್ದ. ಒಂದು ಬಾರಿಯೂ ಸಹ ಈ ಯಹೂದ್ಯ ಅಧಿಕಾರಿಗಳು ಅವರ ಬಳಿ ಹೋಗಿ ಮಾತನಾಡುತ್ತಿರುವುದಿಲ್ಲ. ಆದರೆ ಇಂದು ಆತ ಗುಣಮುಖ ಹೊಂದಿದಾಗ ಅವರು ಆತನೊಂದಿಗೆ ಸಂತಸ ಪಡಬೇಕಾಗಿತ್ತು. ಹಾಗೂ ಗುಣಪಡಿಸಿದಂತಹ ವೈದ್ಯರನ್ನು, ಪ್ರಭು ಯೇಸು ಕ್ರಿಸ್ತರನ್ನು ಅವರು ಹೊಗಳಿ ಆಡಬೇಕಾಗಿತ್ತು. ಆದರೆ ಅವರು ತಮ್ಮ ಧರ್ಮದ ನೀತಿ ನಿಯಮಗಳ ಕುರಿತು ಚಿಂತಿಸುತ್ತಾ ಅದಕ್ಕಿಂತ ಮೇಲಿರುವಂತಹ ಗುಣಗಳಾದಂತಹ ಪ್ರೀತಿ, ದಯೆ, ಕರುಣೆಯನ್ನು ಅವರು ಮರೆತಿದ್ದರು. ನಾವು ಸಹ ಹಲವಾರು ಬಾರಿ ಇತರರು ಏನಾದರೂ ಒಳ್ಳೆಯದನ್ನು ಮಾಡಿದಾಗ ನಾವು ನಮ್ಮ ಧರ್ಮದಲ್ಲಿರುವಂತಹ ಚಿಕ್ಕ ಪುಟ್ಟ ನಿಯಮಗಳನ್ನು ಹಿಡಿದುಕೊಂಡು ಅದು ಸರಿ ತಪ್ಪು ಎಂದು ನಾವು ಚರ್ಚಿಸುತ್ತೇವೆ, ದೂಷಿಸುತ್ತೇವೆ. ಆ ಯಹೂದ್ಯ ಅಧಿಕಾರಿಗಳಂತೆ ನಾವಾಗಬಾರದು. ಬದಲಾಗಿ ಎಲ್ಲ ಸಂದರ್ಭಗಳಲ್ಲೂ ಸನ್ನಿವೇಶಗಳಲ್ಲೂ ಎಲ್ಲಿ ಒಳ್ಳೆಯದು ನಡೆಯುತ್ತದೋ ಅಲ್ಲಿ ನಾವು ಅವರನ್ನು ಪ್ರಶಂಸಿಸಬೇಕು. ಹಾಗೂ ಅವರೊಡನೆ ನಾವು ಸಂತಸ ಪಡಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.